ಮಗ್ಗಲು ಹೋದ್ರೆ ಅದನ್ನು ಹೊಲಸ್ನಾರ್ತೈತೆ ಅಂತ ಮೂಗು ಮುಚ್ಕೊಂತೀರಿ. ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದರೆ, ಯಾವ ತಿಪ್ಪೆಯನ್ನು ಮುಟ್ಟಿದ್ರೆ ಕೈ ತಗೊಳ್ತೀವಿ, ಯಾವ ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸು ನಾರ್ತೈತೆ ಅಂತ ಮೂಗು ಮುಚ್ಕೊಂತೀವಲ್ಲ, ಅಂಥ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿ ನಿಲ್ತೈತೆಲ್ಲ. ಇದು ಸೃಷ್ಟಿಯ ವೈಚಿತ್ರ್ಯ. ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ. ದೇವರು ಈ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನು ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ. ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ, ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿ ಇಟ್ಟು ಕಳಿಸಿದ್ದಾನೆ ದೇವರು. ಈ ದೇಹ ಇದೆ. ನೀವೊಂದು ಮೋಟರ್ ಸೈಕಲ್ ತಗೊಂಡು ಹೋಗ್ತೀರ, ನೀವೊಂದು ಸೈಕಲ್ ತಗೊಂಡು ಬರ್ತೀರಿ, ಮೋಟರ್ ಸೈಕಲ್ ತಗೊಂಡು ಹೋಗ್ತೀರಿ. ಮೋಟರ್ ಸೈಕಲ್ ತಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ. ಏನು ಬಹಳ ದೊಡ್ಡದಿಲ್ಲ, ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ, ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ. ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದರಾಗ 9 ರಂಧ್ರಗಳಿಟ್ಟು ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ಇಟ್ಟಾನಲ್ಲ ದೇವರು. ಅವನ ವೈಶಿಷ್ಟ್ಯ ಎಂಥದ್ದು. ಈ ಸೃಷ್ಟಿ, ಈ ಜೀವನ, ಈ ದೇಹ, ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು. ಅಂದ್ರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ. ಜಗತ್ತು ಗೊತ್ತಾಗಿಲ್ಲ, ಜೀವನವೂ ಗೊತ್ತಾಗಿಲ್ಲ. ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂಥದ್ದು. ಇದನ್ನ ಅರಿಬೇಕಲ್ಲ ಮನುಷ್ಯ. ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು. ಎಲ್ಲವನ್ನು ಅರಿತೇ ತಿಳಿದೇ ಬದುಕ್ತೀವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ. ಇದನ್ನ ಅರಿಬೇಕಾದ್ರೆ ಏನು ಮಾಡಬೇಕು, ತಿಳಿಬೇಕಾದ್ರೆ ಏನು ಮಾಡಬೇಕು? ನಮಗೆಲ್ಲರಿಗೆ ಅಪೇಕ್ಷೆ ಇದೆಯಲ್ಲ ಈ ಜೀವನ. ಯಾಕೆ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ? ಯಾಕೆ ನಮಗೆ ಹುಟ್ಟಾತು? ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ? ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದಿಲ್ಲ. ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ. ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ. ಈಗ ನೀವೊಂದು ಕಾಡಿನೊಳಗೆ ಹೋಗ್ತೀರಿ, ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ. ಯಾ ಕಡೆ ಹೋಗಬೇಕು, ದಾರಿ ಎಲ್ಲಿದೆ, ಊರಿಗೆ ಬಂದಿದ್ದೆಲ್ಲಿ, ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ. ಒಂದು ದಟ್ಟ ಅರಣ್ಯ ಇರ್ತದೆ. ಅವಾಗ ನೀವೇನು ಮಾಡ್ತೀರಿ ಅಂದ್ರೆ, ದಾರಿ ಗೊತ್ತಾಗಲಿಲ್ಲ ಅಂದ್ರೆ ದಾರಿ ತೋರ್ಸೋದು ಬೇಕಲ್ಲ. ಒಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ತ್ ತೆಗಿತೀರಿ. ಅಂದ್ರೆ ನಿಮಗೆ ಗೂಗಲ್ ಅರ್ತ್ ಏನು ಮಾಡ್ತದೆ, ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ದರೂ ಸಹಿತ ನಿಮಗೆ ಗೂಗಲ್ ಅರ್ತ್ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ. ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ, ಇದೊಂದು ದಟ್ಟ ಅರಣ್ಯ. ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದ್ರೆ ಗುರುಗಳವರೆಲ್ಲ. ಅವರು ಗುರುಗಳವರು. ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ, 25 ವರ್ಷಗಳ ರಜತ ಸಮಾರಂಭ, ಏನೋ ಅದ್ಭುತವಾದ ವೇದಿಕೆ, ಎಷ್ಟು ಬಸ್ ನಿಂತಾವ. ಅವ್ರ ಬಸ್ ನೋಡೇ ಗಾಬರಿ. ಅದೆಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೈತಿ ಇವತ್ತು. ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು, ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಮ್ಮದು. ಮತ್ತು ಇಂಥ ಶಿಷ್ಯರು ಸಿಗುವುದು ಕಷ್ಟ. ಗುರುಗಳಿಗೆ ಸಿಗುತ್ತಾರಿಲ್ಲಂತಲ್ಲ. ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲಸಕ್ರಿ ಕೊಟ್ವಿ ಅಂದ್ರೆ, ನಾವು ಕೊಟ್ಟ ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ, ಇಲ್ಲ ಅಂತಲ್ಲ ನಾ ಹೇಳು.
ಆದ್ರೆ ಗುರುಗಳ ಮೇಲೆ ನಿಮ್ದೆಷ್ಟು ಶ್ರದ್ಧೆ. ಅವರ 25 ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಮಾಡ್ತಾ ಇದ್ರು. ಮತ್ತು ಗುರುಗಳು ಸಹಿತ ಅಷ್ಟೇ ಇಡೀ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು, ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ. ಈಗೊಂದು ಆಕಳಿರ್ತದೆ ನೋಡಿ, ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ, ಕೆಮ್ಮು ಬರ್ತೈತಿ, ನೆಗಡಿ ಬರ್ತೈತಿ, ಜ್ವರ ಬರ್ತಾವ. ಸುಮ್ಮನೆ ಫಿಲ್ಟರ್ ನೀರು ಕುಡ್ಲಾರ್ದಕ್ಕೆ ನಮಗೆ ನೆಗಡಿ ಬಂತ್ರಿ, ಜ್ವರ ಬಂತು ಅಂತೀವಿ ನಾವು. ಒಂದು ಆಕಳಿರ್ತೈತಿ, ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ, ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ, ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸುರಿ ನೀರು ಕುಡ್ದೈತಿ. ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ, ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ, ಮನ್ಯಾಗ ಬಂದಾಗ ಮುಸುರಿ ನೀರು ಕುಡ್ದೈತಿ. ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸುರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ, ಹಾಲು ಕುಡಿದ ಕರುವಿಗೆ ಎಂದು ಇನ್ಫೆಕ್ಷನ್ ಆಗಿಲ್ಲ, ಅಮೃತ ಕೊಟ್ಟೈತದ. ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ. ಅವ ಗುರುತಾಯಿ ಆತ, ಅಷ್ಟೇ ಆತ. ಒಬ್ಬ ಗುರುತಾಯಿ ಈ ಸಮಾಜಕ್ಕೆ. ಅಂಥ ಗುರುಗಳ ರಜತ ಮಹೋತ್ಸವ ಇದು. ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ 25 ವರ್ಷಗಳಾತು. ಒಬ್ಬ ಗುರು ಅಂತ ಯಾರಿಗನ್ನಬೇಕು? ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವನಿಗೆ ಗುರು ಅನ್ನಬೇಕು. ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅಂಥವರಿಗೆ ಗುರುಗಳನ್ನಬೇಕು. ಮತ್ತೆ ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳುತ್ತವಲ್ಲ, ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳ್ತಾವಲ್ಲ, ಅಂಥವರಿಗೆ ಗುರು ಅನ್ನಬೇಕು. ಈಗ ನೀವು ನೋಡ್ರಿ, ಇಷ್ಟು ಜನ ಗುರುಗಳು ಕುಂತಾರ, ಮತ್ತು ಇಷ್ಟು ಜನ ಸೇರಿರಿ, ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ಇಲ್ಲಿ ನಿಮ್ಮ ಸಾಹೇಬ್ರಿಗೆ ಕೇಳ್ರಿ, ಅವರು ವಿಧಾನಸೌಧದಾಗ ಬರೀ 200 ಮಂದಿ ಇರ್ತಾರೆ, ಎಷ್ಟು ಗದ್ದಲ ಮಾಡ್ತಾರ ಅವ್ರು. ನೀವು ಇಷ್ಟು 1000 ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತೀರಲ್ಲ. ಇದು ನಿಜವಾದ ಭಾರತ, ಇದು ಭಾರತ. ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ. ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ, ಅವ ಹೇಳ್ತಾನೆ, ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ. ಗುರು ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು. ನಾನಾ ನೀರು ಹಾಕಿ ಬೆಳೆಸಿನಂತ ತಿಳ್ಕೊಂಡು ಒಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ, ಮೊಗ್ಗು ಅರಳುವುದಿಲ್ಲದು. ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ. ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಹೋದ್ರೆ ಬರುವುದಿಲ್ಲ. ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ, ಮೊಗ್ಗೆಯ ಪಕ್ಕಳೆಗಳು ಉದುರುತ್ತವೆ ಹೊರತು ಮೊಗ್ಗೆ ಹೂವಾಗುವುದಿಲ್ಲ. ಆದರೆ ಎಲ್ಲೋ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು. ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ. ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ, ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ. ಇದು ಎಲ್ಲೋ ದುರ್ಗದಲ್ಲಿರುವ ಗುರುಗಳು, ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು, ಅವರ ಮಾತು, ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ. ನೋಡಿ, ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತೀರಲ್ಲ, ಎಷ್ಟು ತಣ್ಣಗೆ ಕುಂತೀರಿ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ, ಅವರೇ ಗುರುಗಳು.
ಗುರುಗಳಂದ್ರೆ ಮತ್ತೇನಲ್ಲ, ಯಾರ ಹತ್ರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತೆಲ್ಲ ಅವ್ರ ಗುರುಗಳು. ನೀವು ಗುರುಗಳ ಹತ್ರ ಕುಂತಿರಿ ಇಷ್ಟು ತಣ್ಣಗೈತೆ ಮನಸ್ಸು. ನೀವು ಅದ ನಿಮ್ಮ ಮನ್ಯಾನವ್ರ ಮಗ್ಗಲ್ ಕುಂದರಿ ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು ತಾಪೇರಕ್ಕೆ ಶುರು ಮಾಡ್ತೈತೆ. ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನಿಸ್ತೈತಿ. ಮನ್ಯಾಗ ಊಟಕ್ಕೆ ಕುಂತಿದ್ದ, ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು, ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ. ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವಸ ಉಂಡಿದ್ದ ರಗಡಾಗಿ